ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ. ಎಲ್ಲರನ್ನು ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಪ್ರತಿ ಸಲನೂ ಅದೇ ಸಾಂಬಾರು ಚಟ್ನಿ ಜೊತೆ ತಿನ್ನೋ ಬದಲು ಈ ಥರ ಇಡ್ಲಿ ಜೊತೆ, ಸಾಫ್ಟ್ ಆಗಿರೋ ಇಡ್ಲಿ ಜೊತೆ ಈ ಥರ ಸ್ವಲ್ಪ ತಿಳಿಬೇಕಂದ್ರೆ ತಿಳಿನೂ ಮಾಡ್ಕೋಬೋದು. ಹಿಂಗೆ ಇರಲಿ ಅಂದರೆ ಹಿಂಗೆ ಇರಲಿ, ಆಯಿತಾ? ಚೆನ್ನಾಗಿರುತ್ತೆ. ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಬೇಕು. ಕಡಲೆಪುಡಿ ಯಾಕೆ ಕಲಿಸ್ಬಾ, ಆಮೇಲೆ ಮತ್ತೆ ಜಗಳ ಆಗ್ತೈತೆ ಅದು. ನೆಕ್ಸ್ಟ್ ಇವಾಗ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಮೆಂತ್ಯಕಾಳು ಹಾಕ್ಕೊಳ್ತೀನಿ. ಮೆಂತ್ಯಕಾಳು ಕಹಿ ಆಗುತ್ತೆ, ಒಂದು 4 ಹಾಕಿದೆ. ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು, ಹೊಂಬಣ್ಣ ಬರಲಿ. ಇದು ಹೊಂಬಣ್ಣ ಬರ್ತಿರ್ಬೇಕಾದ್ರೆ ಇವಾಗ ಸ್ವಲ್ಪ ಮೆಂತ್ಯಕಾಳು ಹಾಕ್ಕೊಳ್ತೀನಿ. ಓಕೆ, ಮೆಂತ್ಯಕಾಳು ಹಾಕ್ಕೊಂಡು ಇವಾಗ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಇರುತ್ತಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಸೀದೋಗ್ಬಾರ್ದಿದೆ, ಹೊಂಬಣ್ಣ ಬಂದರೆ ಸಾಕಷ್ಟೇ. ಇವಾಗ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತೀನಿ, ಮೂರ್ದು ಹಾಕ್ಕೊಂಡು ಬ್ಯಾಡಗಿ ಮೆಣಸಿನ್ಕಾಯಿ ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಓಕೆ, ಬ್ಯಾಡಗಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆಗ್ತಾ ಇರಬೇಕಾದ್ರೆ ಇದನ್ನು ಸ್ವಲ್ಪ ಸೈಡಿಗೆ ಮಾಡಿಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಇದಕ್ಕೆ ಈರುಳ್ಳಿ ಹಾಕೋಬೇಕು. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಆದರೆ ಸಾಕು. ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈರುಳ್ಳಿನ ಸ್ವಲ್ಪ ಬಾಡಿಸ್ಕೋಬೇಕು. ಓಕೆ, ಸ್ವಲ್ಪ ಹೊಂಬಣ್ಣ ಬರಲಿ, ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಅದನ್ನು, ಈರುಳ್ಳಿನ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಇದಕ್ಕೆ ಇವಾಗ ಸ್ವಲ್ಪ ಟೊಮೊಟೊ, 2 ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಹಸಿ ವಾಸನೆ ಹೋದರೆ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಇದು ಹುರ್ಕೊಂಡು ಸೈಡ್ ಇದು ಚೆನ್ನಾಗಿ ಫ್ರೈ ಆಗಿ ಈರುಳ್ಳಿ ಹಸಿ ವಾಸನೆ, ಟೊಮಾಟೊ ಸ್ವಲ್ಪ ಮೆತ್ತಗೆ ಹಾಕಬೇಕು. ಅಲ್ಲಿವರೆಗೂ ಫ್ರೈ ಮಾಡಿ. ಇವಾಗ ಸ್ವಲ್ಪ ಉಪ್ಪು ಮತ್ತು ಹುಣಸೆಹಣ್ಣು ಹಾಕೋಬೇಕು. ಇವಾಗ ಇದು ಮಸಾಲೆ ಎಲ್ಲ ಹುರ್ಕೊಂಡಿದ್ದೇನಲ್ಲ, ಈ ಮಸಾಲೆ ಹುರ್ಕೊಂಡಿರೋದಕ್ಕೆ ಸ್ವಲ್ಪ ಹುಣಸೆಹಣ್ಣು ತೊಳೆದುಬಿಟ್ಟು, ನೀರಲ್ಲಿ ತೊಳೆದುಬಿಟ್ಟು ಹುಣಸೆಹಣ್ಣು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಫಸ್ಟ್ ಒಂದ್ಸಲ ಗ್ರೈಂಡ್ ಮಾಡಬೇಕು. ಯಾಕಂದರೆ ಇದು ದಪ್ಪ ಇರುತ್ತಲ್ಲ, ಹಾಗಾಗಿ ಫಸ್ಟ್ ಇದು ಮಸಾಲೆ ಹುರ್ಕೊಂಡಿರೋದು ಒಂದ್ಸಲ ಗ್ರೈಂಡ್ ಮಾಡಿಕೊಂಡು ಮಿಕ್ಸಿ ಒಂದ್ಸಲ ತಿರುಗಿಸಿ, ಆಮೇಲೆ ಇನ್ನೂ ಪ್ರೊಸೀಜರ್ ಇದೆ, ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ. ಇದೆಲ್ಲ ಸ್ವಲ್ಪ ಗಟ್ಟಿ ಬರುತ್ತಲ್ಲ, ಕಡಲೆಬೇಳೆ ಉದ್ದಿನಬೇಳೆ ಅದೆಲ್ಲದು, ಹಾಗಾಗಿ ಅದನ್ನು ಫಸ್ಟ್ ಒಂದು ರೌಂಡ್ ಮಿಕ್ಸಿ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಲಿಡ್ ಕ್ಲೋಸ್ ಮಾಡಿ ಮಿಕ್ಸಿ ಮಾಡಿದೆ. ಮಸಾಲೆ ಒಂದು ರೌಂಡ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಕಡಲೆಬೇಳೆ ಉದ್ದಿನಬೇಳೆ ಅದು ಸ್ವಲ್ಪ ದಪ್ಪ ಬರುತ್ತಲ್ಲ, ಹಾಗಾಗಿ ಫಸ್ಟ್ ಇದನ್ನು ಮಾಡಿಕೊಂಡು ಈ ಪಾತ್ರೆಗೆ ಇನ್ನು ಇದಕ್ಕೆ ಇವಾಗ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಟೊಮಾಟೊ ಇನ್ನೂ ಸ್ವಲ್ಪ ಮೆತ್ತಗಾಗಲಿ. ಇವಾಗ ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಅದು ಸ್ವಲ್ಪ ತಣ್ಣಗಾಗಬೇಕು. ಅಷ್ಟು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಬೇಕಿಲ್ಲ ಅಂದರೆ ಸಿಡಿದೋಗ್ಬಿಡುತ್ತೆ, ಇದೆಲ್ಲ ಮಿಕ್ಸಿಂದ ಹೊರಗಡೆ ಬರುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ನೀವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಈರುಳ್ಳಿ ಬೆಳ್ಳುಳ್ಳಿ ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತೆ ಒಂದು ಸಲ ತಿರ್ಸ್ಕೊತೀನಿ. ಓಕೆ, ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಇದು ಇವಾಗೆಲ್ಲ ಚಟ್ನಿ ಹುರ್ಕೊಂಡಿದ್ದೆ ಅದರೊಳಗೆ ಒಗ್ಗರಣೆ ಹಾಕೋಣ. ನೆಕ್ಸ್ಟ್ ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ, ಸ್ವಲ್ಪ ಸಾಸಿವೆ, ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಓಕೆ, ಇದಕ್ಕೆ ಹಿಂಗೆ ಎಲ್ಲ ಹಾಕೋದಿಲ್ಲ, ಬೇಡ, ಚೆನ್ನಾಗಿರಲ್ಲ ಹಿಂಗೆ ಹಾಕಿದರೆ. ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಆಯಿತಾ? ಒಗ್ಗರಣೆ ರೆಡಿ ಆಗಿದೆ. ಜಾಸ್ತಿ ಆಯಿಲ್ ಎಲ್ಲ ಬೇಡ. ಇಡ್ಲಿಗೆ ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಪರ್ಫೆಕ್ಟಾಗಿ ಮಾಡಿರುವಂಥದ್ದು ಇದು. ಚೆನ್ನಾಗಿರುತ್ತೆ. ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಡಿಫ್ರೆಂಟ್ ಆಗಿದೆ.